ನೊಂದ ಜೀವಿ ಅಧ್ಯಾಯ 17. ಚಾಕುವನ್ನೆತ್ತಿ ಹಿಡಿದು ಬಿಳಿಯನ ಕಡೆಗೆ ಓಡುತ್ತಿದ್ದ ಥೆನಾರ್ಡಿಯರ್ನ ಮೈಮೇಲೆ ಏನೋ ಬಿತ್ತು. ಏನದು ಬಿದ್ದದ್ದು ಎಂದು ಅವನ ಹೆಂಡತಿ ಎದ್ದಳು. ಹಾಂ ಎಂದು ಅವಳ ಗಂಡ ಅಲ್ಲೇ ನಿಂತ. ಕಾಗದವನ್ನು ಅವಳು ತಂದು ಮೇಜಿನ ಮೇಲೆ ಹರಡಿ ಕಿಟಕಿಯಿಂದ ಒಳಗೆ ಬಿತ್ತು ಎಂದಳು. ಹೌದು, ನಾನು ನೋಡಿದೆ ಎಂದು ಹಿಂಸಕರೂ ಮಾತು ಸೇರಿಸಿದರು. ಥೆನಾರ್ಡಿಯರ್ ಮೇಜಿನ ಹತ್ತಿರಕ್ಕೆ ಬಂದ. ಇದು ಎಪೋನಿನಳ ಕೈ ಬರಹ. ಅಯ್ಯೋ, ಕೆಲಸ ಕೆಟ್ಟಿತು, ಬಾ, ಕಿಟಕಿಗೆ ನೂಲೇಣಿಯನ್ನು ಕಟ್ಟು, ಎಲ್ಲರೂ ಹೊರಡುವ ಎಂದು ಹಲ್ಲು ಕಚ್ಚಿಕೊಂಡೇ ಆಜ್ಞಾಪಿಸಿದ. ಏನು ಈತನನ್ನು ಕೊಲ್ಲದೆ ಹೋಗುವುದೇ ಎಂದು ಅವಳು ಪ್ರಶ್ನಿಸಿದಳು. ಅದಕ್ಕೆಲ್ಲ ಸಮಯವಿಲ್ಲ ಈಗ. ಎಪೋನಿನ್ ಬರೆದಿರುವುದನ್ನು ನೋಡು. ಈ ಕಡೆಯಿಂದ ಎಸೆದಿದ್ದಾಳೆ, ಆದ್ದರಿಂದ ಈ ಕಡೆ ಯಾರೂ ಬಳಸಿ ನಿಂತಿಲ್ಲ ಅಂತ ಅರ್ಥ ಎಂದು ಹೇಳುತ್ತಾ ಥೆನಾರ್ಡಿಯರ್ ನೂಲೇಣಿಯನ್ನು ಬಿಗಿಯುತ್ತಲೇ ಇದ್ದ. ಮಂಚದ ಕಾಲಿಗೆ ಬಿಗಿಯಲ್ಪಟ್ಟಿದ್ದ ಮುದುಕ ಮಾತ್ರ ಕನಸು ಕಾಣುತ್ತಲೋ ಪ್ರಾರ್ಥನೆ ಮಾಡುತ್ತಲೋ ಪ್ರಶಾಂತನಾಗಿದ್ದ. ಕಿಟಕಿಯಾಚೆಗೆ ಕಾಲು ನೀಡಿಕೊಂಡು ಥೆನಾರ್ಡಿಯರ್ ಬನ್ನಿರಪ್ಪ ಎಂದು ತನ್ನ ಗೆಳೆಯರನ್ನು ಆಹ್ವಾನಿಸಿದ. ಆದರೆ ಅವರಲ್ಲೊಬ್ಬ ಅವನ ಕುತ್ತಿಗೆ ಹಿಡಿದು ಎಳೆದು ಒಳಗೆ ನಿಲ್ಲಿಸಿ, ನಮ್ಮ ಹಿಂದೆ ನೀನು, ಗೊತ್ತಾಯಿತೆ? ಇಲ್ಲ, ಅದೂ ಬೇಡ. ಯಾರು ಮೊದಲು ಯಾರು ಅನಂತರ, ಚೀಟಿ ಎತ್ತೋಣ ಗೊತ್ತು ಮಾಡಲು ಎಂದು ಅಡ್ಡ ಹಾಕಿದ. ಥೆನಾರ್ಡಿಯರಿಗೆ ಕೋಪ ಒಂದು ಕಡೆ, ಭಯ ಒಂದು ಕಡೆ, ನಗು ಒಂದು ಕಡೆ. ಅಲ್ರೋ ಮಂಕುದಿಣ್ಣೆಗಳಿರ, ಜೀವ ಬೇಡವಾಗಿದೆಯೇನ್ರೋ ನಿಮಗೆ? ಕಾಲ ಬಂದು ನಿಂತಿರುವಾಗ ಕಾಲಹರಣ ಮಾಡುತ್ತೀರಲ್ರೋ? ಚೀಟಿ ಎತ್ತುತ್ತೀರಾ ಈಗ? ಹೆಸರು ಬರೆದು ಟೋಪಿಯೊಳಗಿಟ್ಟು ನನ್ನ ಟೋಪಿ ಕೊಡಲೇನು? ಹೊಸ ಧ್ವನಿ ಯಾವುದೋ ಬಾಗಿಲಾಚೆಯಿಂದ ಕೇಳಿಸಿತು. ಎಲ್ಲರೂ ಅತ್ತ ತಿರುಗಿದರು. ಒಳಗೆ ಬಂದವನು ಇನ್ಸ್ಪೆಕ್ಟರ್ ಜೇವೆರೆಟ್. ಪೊಲೀಸರು ಬಂದೇ ಬಂದರು. ಜೇವೆರೆಟ್ ಪಾಪ ಬಹಳ ಹೊತ್ತಿನಿಂದ ಸಿಬ್ಬಂದಿ ಸಹಿತ ಮೇರಿಯಸ್ಸಿನ ಪಿಸ್ತೂಲು ಸದ್ದಿಗಾಗಿ ಹೊರಗೆ ಕಾದಿದ್ದ. ಕಡೆಗೆ ಸ್ವತಃ ಪರಿಸ್ಥಿತಿಯನ್ನು ನೋಡಿಯೇ ಹೋಗೋಣವೆಂದು ಮಹಡಿಯ ಮೆಟ್ಟಿಲು ಹತ್ತಿ ಒಳಗೆ ನುಗ್ಗಿಯೇ ಬಿಟ್ಟ. ಅಲ್ಲಿದ್ದ ಕಟುಕರೆಲ್ಲರೂ ಆಯುಧಗಳನ್ನು ತುಡುಕಿ ಗೋಡೆ ಪಕ್ಕದಲ್ಲಿ ಸಾಲಾಗಿ ನಿಂತರು. ಥೆನಾರ್ಡಿಯರ್ ತನ್ನ ಕೈಯಲ್ಲಿದ್ದ ಚಾಕುವನ್ನು ಕೆಳಕ್ಕೆ ಇರಿಸಲಿಲ್ಲ. ಅವನ ಹೆಂಡತಿ ಕಿಟಕಿಯಲ್ಲಿದ್ದ ಗುಂಡುಕಲ್ಲನ್ನು ಎತ್ತಿ ಹಿಡಿದಳು. ಜೇವೆರೆಟ್ ಕಿರುನಗೆ ಬೀರುತ್ತಾ ಅವರನ್ನೆಲ್ಲ ಒಂದು ಬಾರಿ ನೋಡಿದ. ನಿಂತುಕೊಳ್ಳ್ರಪ್ಪ, ನೀವು 7 ಜನ, ನಾವು 15. ನೆನಪಿರಲಿ, ನಾಯಿಗಳ ಹಾಗೆ ಕೊರಳಪಟ್ಟಿ ಹಾಕಿಸಿಕೊಳ್ಳಬೇಡಿ ನಮ್ಮಿಂದ. ಕಿಟಕಿಯಿಂದ ಧುಮುಕುವುದು ಮೈಗೆ ಒಳ್ಳೆಯದಲ್ಲ, ಬಾಗಿಲಿಂದಲೇ ಹೊರಕ್ಕೆ ಹೋಗೋಣ ಎಂದ. ಆಗ ಕಿರಾತನೊಬ್ಬ ತನ್ನ ಕಿಸೆಯಿಂದ ಪಿಸ್ತೂಲೊಂದನ್ನು ಎಳೆದು, ಅಯ್ಯೋ, ಜೇವೆರೆಟನೆದುರಿಗೆ ಇದನ್ನು ಹಿಡಿಯಲು ನನಗೆ ತ್ರಾಣ ಸಾಲದು, ನೀನು ಹಿಡಿಯುತ್ತೀಯಾ ಎಂದನು. ಓ ಎನ್ನುತ್ತಾ ಥೆನಾರ್ಡಿಯರ್ ಅದನ್ನು ತೆಗೆದುಕೊಂಡು 3 ಹೆಜ್ಜೆ ಹತ್ತಿರ ನಿಂತಿದ್ದ ಜೇವೆರೆಟನೆದುರು ಒಡ್ಡಿದ. ಬೇಡ, ಹಾರಿಸಬೇಡ, ಅದರಲ್ಲಿ ಗುಂಡಿಲ್ಲ, ಬರೀ ಮದ್ದು ಮಾತ್ರ ಇದೆ ಎಂದು ಜೇವೆರೆಟ್ ಹೇಳುತ್ತಿರುವಾಗಲೇ ಥೆನಾರ್ಡಿಯರ್ ಹಾರಿಸಿಯೇ ಬಿಟ್ಟ. ಬರೀ ಸದ್ದು, ಹೊಗೆ. ನಾನು ಹೇಳಲಿಲ್ಲವೇ, ವೃಥಾ ಅಷ್ಟು ಮದ್ದು ಹಾಳು ಮಾಡಿದೆ, ಮೂಢ ಎಂಬ ಉತ್ತರ ಬಂತು. ಅಯ್ಯೋ ಮಾಟಗಾರ ಎನ್ನುತ್ತಾ ಯಾವನೋ ಒಬ್ಬ ಬಿಸುಸುಯ್ದ. ಹಿಂಸಕರಿಗೆಲ್ಲ ಬೇಡಿ ಹಾಕಿ ನಿಲ್ಲಿಸಿದ್ದಾಯಿತು. ಸ್ವಾಮಿ, ಕಾರಾಗೃಹದಲ್ಲಿ ನನಗೆ ದಿನವೂ ಕೊಂಚ ತಂಬಾಕು ದಯಪಾಲಿಸಬೇಕು ಎಂದು ಒಬ್ಬ ಜೇವೆರೆಟನ ಕಾಲಿಗೆ ಬಿದ್ದ. ಆಗ ಥೆನಾರ್ಡಿಯರ್ನ ಹೆಂಡತಿ ರಾಕ್ಷಸಿಯಂತೆ ಚಿರುತ್ತಾ, ತೊಲಗಾಚೆ, ಬುರುಡೆ ಒಡೆದೇನು, ಆ ಹೇಡಿಗಳಂತಲ್ಲ ನಾನು ಎಂದು ಕುಪ್ಪಳಿಸಿದಳು. ತಾಯಿ, ನಿನಗೆ ಗಂಡಸಿನ ಗಡ್ಡ ಇದೆ ಸರಿ, ನನಗೆ ಹೆಂಗಸಿನ ನಖ ಇದೆ ಗೊತ್ತೇ ಎನ್ನುತ್ತಾ ಜೇವೆರೆಟ್ ಅವಳ ಬಳಿ ನಿಂತೇ ಇದ್ದನು. ಗುಂಡುಕಲ್ಲನ್ನು ಅವಳು ಎಸೆದಳು. ಜೇವೆರೆಟ್ ಪುಸಕ್ಕನೆ ಮಂಡಿಯೂರಿ ಕುಳಿತಿದ್ದರಿಂದ ಅದರ ಗುರಿ ತಪ್ಪಿತು. ಜೇವೆರೆಟನ ಒಂದು ಕೈ ಅವಳ ಭುಜದ ಮೇಲೂ ಮತ್ತೊಂದು ಅವಳ ಪತಿಯ ತಲೆಯ ಮೇಲೂ ಬಿದ್ದುವು. ತನ್ನಿರೋ ಬೇಡಿಗಳನ್ನು ಎಂದಾಗ ಆಜ್ಞೆಯನ್ನು ಪೊಲೀಸರು ನಿಮಿಷದಲ್ಲೇ ನಡೆಸಿ ಅವರಿಬ್ಬರನ್ನೂ ಒಂದು ಮೂಲೆಯಲ್ಲಿ ನಿಲ್ಲಿಸಿದರು. ಆಗ ಆ ಹೆಂಗಸು ಬಿಕ್ಕಿ ಬಿಕ್ಕಿ ಅಳುತ್ತಾ, ನನ್ನ ಮಕ್ಕಳು, ಅವರ ಗತಿ ಏನು ಸ್ವಾಮಿ ಎಂದು ಹಲುಬಿದಳು. ಅವರ ಯೋಗಕ್ಷೇಮ ನಾವು ನೋಡಿಕೊಳ್ಳುತ್ತೇವೆ ಎಂದು ಹೇಳಿ ತನಗೆ ಪರಿಚಿತರಾಗಿದ್ದ ಆ ಹಿಂಸಕರನ್ನೆಲ್ಲ ಅವರವರ ನಿಜವಾದ ಹೆಸರುಗಳಿಂದಲೇ ಕರೆದು ನಡೆದ ಸಂಗತಿಯ ವರದಿ ಬರೆಯಲು ಅಲ್ಲೇ ಕುಳಿತ ಜೇವೆರೆಟ್. ಆಗ ಅಲ್ಲೇ ಬಂಧಿತನಾಗಿ ನಿಂತಿದ್ದ ಸಾಧು ವ್ಯಕ್ತಿಯ ಮೇಲೆ ಅವನ ದೃಷ್ಟಿ ಬಿತ್ತು. ಆ ಮುದುಕ ಅದುವರೆಗೂ ತುಟಿಪಿಟಕ್ಕೆನ್ನದೆ ತಲೆ ತಗ್ಗಿಸಿ ನಿಂತಿದ್ದನು. ಶಾಂತಿ ರಕ್ಷಕರು ಬಂದ ಮೇಲೆ ಮೇರಿಯಸ್ಸನು ಸಮಾಧಾನ ಚಿತ್ತದಿಂದ ಎಲ್ಲವನ್ನೂ ವೀಕ್ಷಿಸುತ್ತಿದ್ದ. ಅವರ ಕಟ್ಟನ್ನು ಬಿಚ್ಚಿ ಯಾರೂ ಹೊರಗೆ ಹೋಗದಂತೆ ನೋಡಿಕೊಳ್ಳಿ ಎಂದು ಜೇವೆರೆಟ್ ಅಪ್ಪಣೆ ಇತ್ತು. ತನ್ನವರು ಮುದುಕನ ಕಟ್ಟುಗಳನ್ನು ಸಡಿಲ ಮಾಡಿ ಬಿಚ್ಚುತ್ತಿದ್ದಾಗ
ತಾನು ಸರಸರನೆ ವರದಿಯನ್ನು ಬರೆಯಲಾರಂಭಿಸಿದನು. ಆಯಿತೋ, ಎಲ್ಲಿ ಇಲ್ಲು ತಂದು ನಿಲ್ಲಿಸಿ ಆತನನ್ನು ಎಂದು ಜೇವರ್ಟ್ ಬರವಣಿಗೆಯ ರಭಸದಲ್ಲೇ ಹೇಳಿದ. ಆದರೆ ಆತ ಎಲ್ಲಿ? ಆತನ ಸುಳಿವೇ ಇರಲಿಲ್ಲ. ಕೋಣೆಯೊಳಗೆ ಕಿಟಕಿಯ ಬಳಿ ಮೆಲ್ಲಗೆ ನುಸುಳಿ ಆತ ಸರಕ್ಕನೆ ಆಚೆಗೆ ಕಾಲು ಚಾಚಿ ನೂಲೇಣಿಯನ್ನು ಹಿಡಿದು ಪರಾರಿಯಾಗಿ ಬಿಟ್ಟಿದ್ದ. ಪೊಲೀಸಿನವನೊಬ್ಬ ಕತ್ತು ನೀಡಿ ಬಗ್ಗಿ ನೋಡಿದಾಗ ಎಲ್ಲ ಕಡೆಯೂ ಎಲ್ಲವೂ ನಿಶ್ಶಬ್ದವಾಗಿತ್ತು. ನೂಲೇಣಿ ಮಾತ್ರ ಆ ಕಡೆ ಈ ಕಡೆ ಜೋಲಾಡುತ್ತಿತ್ತು. ಅರೆ ಚಂಡಾಲ, ಅವನೇ ಇವರಲ್ಲೆಲ್ಲ ಅಗ್ರೇಸರ ಎಂದು ಜೇವರ್ಟ್ ಶಪಿಸುತ್ತಾ ಕಟಕಟನೆ ಹಲ್ಲು ಕಡಿದ. ಅಧ್ಯಾಯ 18. ಮಠದಲ್ಲಿ ಕಾಸೆಟ್ಟಳನ್ನು ಸೇರಿಸಿ ಅಲ್ಲಿ ತಾನೂ ತೋಟಗಾರನಾಗಿ ಸುಖ ಶಾಂತಿಗಳಿಂದ ಇದ್ದ ಜಾನ್ ವಾಲ್ಜಾನ್ ಅಲ್ಲಿಂದೇಕೆ ಪ್ರಪಂಚದ ಗೊಂದಲದೊಳಕ್ಕೆ ಮತ್ತೆ ನುಗ್ಗಿದ? ಈ ಪ್ರಶ್ನೆ ಏಳುವುದು ಸಹಜವೇ ಸರಿ. ಬಹುಕಾಲದವರೆಗೆ ಅವನಿಗೆ ಅಂಥ ಸಂಕಲ್ಪ ಇರಲೇ ಇಲ್ಲ. ಆ ಪವಿತ್ರ ಸಂಪರ್ಕವನ್ನು ತೊರೆಯಲು ಯಾರಿಗೆ ತಾನೇ ಮನ ಬಂದೀತು? ಮಠದ ಸನ್ಯಾಸಿನಿಯರ ಸಹವಾಸದಿಂದ ಕಾಸೆಟ್ಟಳೂ ವೈರಾಗ್ಯ ತಾಳಿ ಅಲ್ಲೇ ದೇವರ ಧ್ಯಾನದಲ್ಲಿ ಜನ್ಮವನ್ನು ಕಳೆಯಲು ತೀರ್ಮಾನಿಸಿದರೆ ಅವಳಿಗೂ ತನಗೂ ಚಿರಕಲ್ಯಾಣವಾಗುವುದೆಂದು ಅವನು ಭಾವಿಸಿದ್ದನು. ಆದರೆ ಆ ರೀತಿ ಅವಳನ್ನು ಬಂಧಿಸುವುದು ಪಾಪಕರ. ಹೊರ ಪ್ರಪಂಚವನ್ನು ಕಂಡು ಅದರ ಸಿಹಿ ಕಹಿಗಳನ್ನು ಅರಿತು ಅವಳು ತನ್ನ ಬಾಳಿನ ದಾರಿಯನ್ನು ತಾನೇ ಕಲ್ಪಿಸಿಕೊಳ್ಳುವುದು ಶ್ರೇಯಸ್ಕರ ಎಂದು ಅವನಿಗೆ ಆಗಾಗ ಅನ್ನಿಸುತ್ತಿತ್ತು. ಆದ್ದರಿಂದ ಒಂದು ದಿನ ಅವನು ಮಠದ ಯಜಮಾನಿಯನ್ನು ಸಂದರ್ಶಿಸಿ ಅವಳಿಂದ ಅಪ್ಪಣೆ ಪಡೆದು ಕಾಸೆಟ್ಟಳ ಸಹಿತ ಅಲ್ಲಿಂದ ಹೊರಬಿದ್ದನು. ಅವನು ಬಹು ಜೋಪಾನ ಮಾಡುತ್ತಿದ್ದ ಒಂದು ಸಣ್ಣ ಮರದ ಪೆಟ್ಟಿಗೆಯನ್ನು ಕಂಡು ಕಾಸೆಟ್ಟಳ ಕುತೂಹಲ ಚಿಮ್ಮಿತು. ಅದರೊಳಗಿಂದ ಕರ್ಪೂರದ ವಾಸನೆ ಹೊರಹೊಮ್ಮುತ್ತಿತ್ತು. ಅದನ್ನು ಅವನು ಒಂದು ಗಳಿಗೆಯೂ ಬೇರೊಬ್ಬರ ಎಡೆಯಲ್ಲಿ ಬಿಟ್ಟು ಬರುತ್ತಿರಲಿಲ್ಲ. ತನ್ನ ಕೋಣೆಯಲ್ಲೇ ಸದಾ ಅದನ್ನು ಇರಿಸಿಕೊಂಡಿದ್ದು ಮನೆಯಿಂದ ಮನೆಗೆ ಬದಲಾಯಿಸಿದಾಗ ಅದನ್ನೇ ಅವನು ಮೊದಲು ಎತ್ತಿ ಕಂಕುಳಿಗೆ ಏರಿಸುತ್ತಿದ್ದುದು. ಈ ವಿಚಿತ್ರ ಪೆಟ್ಟಿಗೆಯ ಚಿಂತೆಯೇ ಅವನಿಗೆ ಸದಾ. ಕಾಸೆಟ್ಟಳು ಅದನ್ನು ತಂದೆಯ ಅಚ್ಚುಮೆಚ್ಚಿನ ಗೆಳೆಯ ಎಂದು ಹಾಸ್ಯ ಮಾಡುತ್ತಾ ಅದನ್ನು ಕಂಡರೆ ನನಗೆ ತೀರಾ ಹೊಟ್ಟೆ ಕಿಚ್ಚು ಎನ್ನುತ್ತಿದ್ದಳು. ಮಠದಿಂದ ಬಂದ ಮೇಲೆ ಚಿಕ್ಕ ಫಾಚಲವಾನ್ ಎಂಬ ಹೆಸರನ್ನೇ ಜಾನ್ ವಾಲ್ಜಾನ್ ಧರಿಸಿದ್ದ. ಪ್ಲುಮೆ ರಸ್ತೆಯಲ್ಲಿ ಅವನಿಗೊಂದು ಮನೆ ದೊರೆಯಿತು. ಆ ಮನೆಯ ಹೊಸಿಲು ದಾಟಿ ಅವನು ಹೊರಗೆ ಹೆಚ್ಚಾಗಿ ಬರುತ್ತಿರಲಿಲ್ಲ. ಜೇವೆರ್ಟನ ಹಿಡಿತದಿಂದ ತಪ್ಪಿಸಿಕೊಂಡ ಬಂದ ಕೂಡಲೇ ಅವನು ಪ್ಯಾರಿಸ್ ನಗರದ ಇನ್ನೆರಡು ದೂರದ ಬೀದಿಗಳಲ್ಲಿ ಒಂದೊಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲೊಂದಿಷ್ಟು ದಿನ ಇಲ್ಲೊಂದಿಷ್ಟು ದಿನ ಹೀಗೆ ತನ್ನ ವಾಸಸ್ಥಾನವನ್ನು ಬದಲಿಸುತ್ತಾ ಇದ್ದ. ಅವೆರಡೂ ತೀರ ಬಡಜನರ ಕೇರಿಗಳಲ್ಲಿ ಇದ್ದವು. ಪ್ಲುಮೆ ರಸ್ತೆಯ ಮನೆಯಲ್ಲಿದ್ದಾಗ ಜಾನ್ ವಾಲ್ಜಾನ್ ಕಾಸೆಟ್ಟಲನ್ನೂ ಸಂಗಡ ಕರೆದುಕೊಂಡು ಎದುರಿಗಿದ್ದ ಲಕ್ಸೆಂಬರ್ಗ್ ಪಾರ್ಕಿಗೆ ದಿನವೂ ಹೋಗುತ್ತಿದ್ದನು. ಅಲ್ಲೇ ಮೇರಿಯಸ್ ಕಾಸೆಟ್ಟಳನ್ನು ಕಂಡು ಅವಳಲ್ಲಿ ಮೋಹ ಪರವಶನಾದದ್ದು. ಮೊದಲು ಜಾನನಿಗೆ ಅವರ ಪ್ರೇಮಾಂಕುರದ ಅರಿವಾಗಲಿಲ್ಲ. ಆದರೆ ಬರುಬರುತ್ತಾ ಅವರಿಬ್ಬರೂ ಒಲವಿನ ಪಾಶಕ್ಕೆ ಸಿಕ್ಕಿ ಹೋಗಿ ಮೇರಿಯಸ್ ಕಾಸೆಟ್ಟಳನ್ನು ಅನುಸರಿಸಿ ಅವರ ಮನೆಯ ತನಕ ಬರಲು ಉಪಕ್ರಮಿಸಿದಾಗ ಅವನು ಕಾಸೆಟ್ಟಳು ಎಲ್ಲಿ ತನ್ನನ್ನು ಅಗಲಿ ಬಿಡುವಳೋ ಎಂಬ ಭಯದಿಂದ ಬೇರೊಂದು ಮನೆಯನ್ನು ಹುಡುಕಿದನು. ಅದಕ್ಕೆ ಕಾಸೆಟ್ಟಳು ಯಾವ ಬಗೆಯ ವಿರೋಧವನ್ನೂ ಸೂಚಿಸಲಿಲ್ಲ. ತನಗೊಬ್ಬ ಪ್ರಿಯನಿರುವನೆಂದೂ ಅವನನ್ನು ಬಿಟ್ಟು ಬರಲಾರೆನೆಂದೂ ಅವಳು ಹೇಳಲಾರಳು, ಹೇಳದಿರಲಾರಳು. ಆ ವಿಷಯ ತಂದೆಗೆ ತಿಳಿಯಬಾರದೆಂಬ ಲಜ್ಜೆ, ತಿಳಿಯಬೇಕೆಂಬ ಆತಂಕ, ಒಟ್ಟಿನಲ್ಲಿ ಕಳವಳ. ಈ ಥರದ ಬೇಗೆಯನ್ನು ಜಾನ್ ಹೇಗೆ ಅರಿತಾನು? ಈ ಒಂದು ನೋವನ್ನು ಮಾತ್ರ ಅವನು ಅರಿಯ. ಆದ್ದರಿಂದ ಕಾಸೆಟ್ಟಳ ಮೌನದ ಅರ್ಥ ಅವನಿಗೆ ಗೋಚರವಾಗಲಿಲ್ಲ. ಅವಳ ಅಂತರಂಗದಲ್ಲಿ ಕಾರ್ಮೋಡ ಕವಿದಿತ್ತೆಂಬುದನ್ನು ಮಾತ್ರ ಅವನು ಬಲ್ಲ. ಅದರ ಕಾರಣ ಅವನಿಗೆ ಅಗೋಚರವಾಗಿತ್ತು. ಇವರಿಬ್ಬರಿಗೂ ಪರಸ್ಪರ ಪ್ರೀತಿ ಇದ್ದರೂ ಒಬ್ಬರ ಹೃದಯವನ್ನು ಒಬ್ಬರು ಭೇದಿಸಲಾರದೆ ಹೋದರು. ಒಂದು ದಿನ ಅವನು ಲಕ್ಸೆಂಬರ್ಗ್ ಪಾರ್ಕಿಗೆ ಹೋಗೋಣವೇ ಎಂದು ಪರೀಕ್ಷಾರ್ಥವಾಗಿ ಕೇಳಿದನು. ಕಾಸೆಟ್ಟಳ ವದನ ಅರಳಿತು. ಹೋಗೋಣ ಎಂದಳು. ಆದರೆ ಮೇರಿಯಸ್ ಅಲ್ಲಿಗೆ ಏಕೆ ಬರಬೇಕು? ಅವನು ಅವಳಿಗಾಗಿ ಅಲ್ಲಿಗೆ ಅನೇಕ ದಿನಗಳು ಹೋಗಿ ಹೋಗಿ ಕಂಗೆಟ್ಟು ನಿರಾಶನಾಗಿದ್ದ. ಕಡೆಗೆ ಅತ್ತ ಕಡೆ ಅವನ ಕಾಲುಗಳು ತಿರುಗದಾದವು. ಆ ದಿನದ ಪ್ರಯಾಣ ಕಾಸೆಟ್ಟಳಿಗೆ ವ್ಯರ್ಥವೆನಿಸಿತು. ಮರುದಿನ ಪಾರ್ಕಿಗೆ ಹೋಗೋಣವೇ ಎಂದು ಜಾನ್ ಕೇಳಿದಾಗ ಕಾಸೆಟ್ಟಳು ಬೇಡ ಎಂದು ಬಿಟ್ಟಳು. ಅವಳ ವ್ಯಸನದಿಂದ ಜಾನನ ಮನ ನೊಂದಿತು. ಅವಳ ನಿಷ್ಕಪಟತೆಯಿಂದ ಅವನ ಮನ ಕರಗಿ ನೀರಾಯಿತು. ಹೀಗೆ ತಂದೆ ಮಗಳು
ಇಬ್ಬರೂ ದೂರ ದೂರ ಸರಿದರು. ಮುಂಜಾನೆಯೇ ಎದ್ದು ಪ್ಯಾರಿಸ್ ನಗರದ ಅಂಚಿನಲ್ಲಿದ್ದ ಗುಡ್ಡಗಳ ಮೇಲೆ ಕುಳಿತು ಸೂರ್ಯೋದಯವನ್ನು ನೋಡಿ ಹರ್ಷಗೊಳ್ಳುವುದು ಜಾನ್ ವಾಲ್ಜಾನನ ವಾಡಿಕೆ. ಆಗಾಗ ಅವನು ಕಾಸೆಟ್ಟಳನ್ನೂ ಜೊತೆಯಲ್ಲಿಯೇ ಕೂರಿಸಿಕೊಂಡು ಆ ಆಹ್ಲಾದಮಯ ಮಂಗಳ ದೃಶ್ಯವನ್ನು ಸವಿದು ಸಂತೃಪ್ತನಾಗುತ್ತಿದ್ದ. ಎಂಥ ಕಷ್ಟಗಳಿಗೂ ಅವನಿಗೆ ಅದೊಂದು ಅಮೃತ ಸೇವನೆ. ಒಂದು ದಿನ ಅವರಿಬ್ಬರೂ ರಸ್ತೆಯ ಪಕ್ಕದ ಗುಡ್ಡದ ಮೇಲೆ ಕುಳಿತು ಕ್ಷಣ ಕ್ಷಣಕ್ಕೂ ಮನೋಹರವಾಗುತ್ತಲಿದ್ದ ಪೂರ್ವ ದಿಗಂತದ ಮೋಡಗಳನ್ನೇ ನೋಡುತ್ತಿದ್ದರು. ಜಾನ್ ವಾಲ್ಜಾನ್ ಯಾವುದೋ ವಿಷಾದದಲ್ಲಿ ಮುಳುಗಿದ್ದ. ಆಗಾಗ ಅವನು ಯೋಚನೆಯಲ್ಲಿ ಮುಳುಗಿರುತ್ತಿದ್ದುದು ವಾಡಿಕೆಯಾಗಿತ್ತು. ತಲೆಯನ್ನು ತಗ್ಗಿಸಿ ಹಣೆಯ ಮೇಲೆ ಕೈಯೇರಿಸಿ ಕುಳಿತನೆಂದರೆ ಅವನ ಮನಸ್ಸೂ ಇಂದ್ರಿಯಗಳೂ ಕಾರಾಗೃಹ ವಾಸಕ್ಕೆ ಸಿಕ್ಕಿಬಿದ್ದ ಮಾನವ ದೇಹದಂತೆಯೇ ಬಾಹ್ಯ ಪ್ರಪಂಚಕ್ಕೆ ದೂರವಾಗುತ್ತಲಿದ್ದವು. ಆಗ ಕಾಸೆಟ್ಟಳು, ಅಪ್ಪ, ಏನೋ ಗದ್ದಲ, ನೋಡು ಗಾಡಿಗಳ ಸಾಲು, ಥೂ ಏನು ಸದ್ದು ಎಂದು ಅವನ ತೋಳನ್ನು ಹಿಡಿದು ಅಲ್ಲಾಡಿಸಿದಳು. ಜಾನ್ ಕತ್ತೆತ್ತಿ ನೋಡಿದನು. ಹೌದು, ಸಾಲಾಗಿ 7 ಕುದುರೆ ಗಾಡಿಗಳು. ಅವುಗಳಲ್ಲಿ ಒಂದೊಂದರಲ್ಲೂ 24ರಂತೆ ತುಂಬಿದ್ದ ಕೈದಿಗಳು. ಅವರಿಗೆ ಪ್ರತಿಯೊಬ್ಬನಿಗೂ ಕತ್ತಿಗೆ ಒಂದೊಂದು ಕಬ್ಬಿಣದ ಸರ. ಆದರೆ ಅವರೆಲ್ಲರೂ ಒಂದೇ ಕಬ್ಬಿಣದ ಸರಪಳಿಯಿಂದ ಬಂಧಿತರಾಗಿದ್ದರು. ಅವರ ಬೆನ್ನ ಮೇಲೆ ಕಾವಲುಗಾರ ಸಿಪಾಯಿಗಳು ಚಾವಟಿ ಬಾರಿಸುತ್ತಾ ಬರುತ್ತಿದ್ದರು. ಒಂದು ಗಾಡಿಯ ತುಂಬ ಜ್ವರದಿಂದ ನರಳುತ್ತಿದ್ದ ಕೈದಿಗಳನ್ನು ಮಲಗಿಸಿದ್ದರು. ಅವರೆಲ್ಲರ ಗೋಳಾಟ, ಸರಪಳಿಗಳ ಖಣಖಣ, ಸಿಪಾಯಿಗಳ ಆರ್ಭಟ, ಕುದುರೆಗಳ ಕಾಲು ಸಪ್ಪಳ ಎಲ್ಲವೂ ಜಾನ್ ವಾಲ್ಜಾನನ ಕಣ್ಣೆದರು ಅವನ ಹಿಂದಿನ ಜೀವನದ ಭಯಾನಕ ಅಧ್ಯಾಯಗಳನ್ನು ಬಿಚ್ಚಿಟ್ಟವು. ದಾರಿಯ ಉದ್ದಕ್ಕೂ ಹುಡುಗರೂ ಸೋಮಾರಿಗಳೂ ಆ ಗಾಡಿಗಳನ್ನು ಬಳಸಿ ಆ ಬಡಪಾಯಿಗಳನ್ನು ಗೇಲಿ ಎಬ್ಬಿಸುತ್ತಿದ್ದರು. ಆ ಕೈದಿಗಳ ಹರುಕು ಚಿಂದಿಗಳ ಕಂಡಿಗಳಿಂದ ಮೈಮೇಲಿನ ಗಾಯಗಳು ಹೊರಗೆ ಕಾಣಿಸುತ್ತಿದ್ದವು. ಕೆಲವರು ಕೈಯ ಮೇಲೂ ಎದೆಯ ಮೇಲೂ ದೊಡ್ಡದಾಗಿ ಹಸುರು ಚುಚ್ಚಿಸಿಕೊಂಡಿದ್ದರು. ಒಬ್ಬೊಬ್ಬರ ಉಡುಗೆ ಒಂದೊಂದು ತರಹ, ಆದರೂ ಎಲ್ಲವೂ ವಿಕಾರ, ಎಲ್ಲವೂ ಜೀರ್ಣವಾಗಿದ್ದವು. ಹಲವರು ಕಪ್ಪು ಕಲ್ಲಿನಂತಹ ಏನನ್ನೋ ಕಚ್ಚಿ ಜಗಿಯುತ್ತಿದ್ದರು. ಅದು ರೊಟ್ಟಿ ಎಂಬುದನ್ನು ಜಾನ್ ಮಾತ್ರ ಬಲ್ಲ. ಆ ಗಾಡಿಗಳಲ್ಲಿದ್ದ ಕೈದಿಗಳ ಗೋಳಿನಂತಹ ದೃಶ್ಯ ಬೇರೆ ಒಂದು ಇಲ್ಲವೆನ್ನಬಹುದು. ಸಂಜೆಯಾಗುವುದರೊಳಗೆ ಅಥವಾ ಮರುದಿನ ಭಾರೀ ಮಳೆಯಾಗುವ ಸೂಚನೆ ಇತ್ತು. ಅದೇ ಮಳೆಗಾಲದ ಪ್ರಾರಂಭ. ಅಲ್ಲಿಂದಾಚೆ ದಿನವೂ ಆನೆ ಸೊಂಡಿಲಿನಿಂದ ನೀರು ಹುಯ್ದ ಹಾಗೆ ಅತಿವೃಷ್ಟಿಯಾಗಬಹುದು. ಆದರೆ ಆ ಪಾಪಾತ್ಮರು ಉದ್ದಕ್ಕೂ ನೆನೆದುಕೊಂಡೇ ಪ್ರಯಾಣ ಮಾಡಬೇಕು. ಮೈಯೆಲ್ಲ ತೊಯ್ದು ಜೀವವೇ ಮರಗಟ್ಟಿ ಹೋದರೂ, ಹಲ್ಲು ಗಡಗಡನೆ ನಡುಗಿದರೂ ಅವರಿಗೆ ಬೆಚ್ಚನೆಯ ಬಟ್ಟೆ ದೊರಕದು. ಒದ್ದೆಯೆಲ್ಲ ಮೈಮೇಲೆಯೇ ಮತ್ತೆ ಒಣಗಬೇಕು. ಕಲ್ಲು ಮರಗಳಂತೆ ಅವರೂ ಮಳೆ, ಗಾಳಿ, ಬಿಸಿಲುಗಳಿಗೆ ಮೈಯೊಡ್ಡಿ ಮೂಕರಾಗಿ ಮರಣದೆಡೆಗೆ ಮುಂಬರಿಯಬೇಕು. ಕೈದಿಗಳನ್ನು ಸಾಗಿಸುತ್ತಿದ್ದುದನ್ನು ನೋಡುತ್ತಾ ನೋಡುತ್ತಾ ಅವನ ಕಣ್ಣು ಕೆಂಪಾಗಾದವು. ಸ್ವಲ್ಪ ಹೊತ್ತು ಅವನು ಯಾವ ನೋಟವನ್ನೂ ನೋಡುತ್ತಿದ್ದಂತೆ ತೋರಲಿಲ್ಲ. ಅದಕ್ಕೆ ಬದಲು ಅವನು ಸಾವು ನೋವುಗಳ ಭೀಕರ ದೃಶ್ಯಗಳನ್ನು ಕಾಣುತ್ತಿದ್ದಂತೆ ಭಾಸವಾಯಿತು. ಏನನ್ನೋ ಜ್ಞಾಪಿಸಿಕೊಂಡು ಹೆದರಿದವನಂತೆ ಅವನು ಸ್ತಂಭೀಭೂತನಾದ. ಎದ್ದು ಓಡಿ ತಲೆಮರೆಸಿಕೊಳ್ಳಲು ಅವನು ಪ್ರಯತ್ನಿಸಿದ. ಆದರೆ ಏಳಲಾರದೆ ಅಲ್ಲೇ ಶಿಲೆಯಂತೆ ಕುಳಿತಿದ್ದ. ಪಿಶಾಚಗ್ರಸ್ತನ ಹಾಗೆ ಅವನನ್ನು ಮಂಕು ಬಡಿದಿತ್ತು. ಇದ್ದಕ್ಕಿದ್ದಂತೆ ನೆನಪು ಹಿಂತಿರುಗಿತು. ಅವನು ಹಣೆಯ ಮೇಲೆ ಬಡಿದುಕೊಂಡ 35 ಸಂವತ್ಸರಗಳ ಹಿಂದೆ ಅವನೂ ಅಂತಹ ಗಾಡಿಯೊಂದರಲ್ಲಿ ಅದೇ ಥರದ ಅಣ್ಣ ತಮ್ಮಂದಿರೊಂದಿಗೆ ರಾಜಧಾನಿಯಿಂದ ನೌಕಾಸ್ಥಳಕ್ಕೆ ಹೊರಟಿದ್ದ. ನಗರದ ಮುಖ್ಯ ಬೀದಿಗಳಲ್ಲಿ ಈ ಬಗೆಯ ಮೆರವಣಿಗೆ ನಡೆದರೆ ಅಕಸ್ಮಾತ್ ಮಹಾರಾಜರ ದೃಷ್ಟಿಗೆ ಈ ಅಪಶಕುನ ಬಿದ್ದೀತು ಎಂಬ ಭಯದಿಂದ ಸಿಪಾಯಿಗಳು ಊರನ್ನು ಬಳಸಿ ಈ ದಾರಿಯನ್ನು ಹಿಡಿಯುವ ಪದ್ಧತಿ ಇತ್ತು. ಇದೇ ಬಳಸು ರಸ್ತೆಯನ್ನು ಅನುಸರಿಸಿ ಕೈದಿಗಳನ್ನು ಸಾಗಿಸುತ್ತಿದ್ದುದು ರೂಢಿ. ಅಪ್ಪಾಜಿ, ಏನದು ಈ ಗಾಡಿಗಳಲ್ಲಿ? ಕೈದಿಗಳು ಎಲ್ಲಿಗೆ ಹೋಗುತ್ತಿದ್ದಾರೆ? ನೌಕೆಗಳಿಗೆ. ಅಪ್ಪಾಜಿ, ಅವರಿನ್ನೂ ಮನುಷ್ಯರೇ? ಮನುಷ್ಯರಾಗಿಯೇ ಉಳಿಯುತ್ತಾರೆ ಏನು? ಕೆಲವು ವೇಳೆ ಜಾನ್ ವಾಲ್ಜಾನನ ಹೃದಯ ತುಂಬಿ ಕೋಡಿ ಹರಿಯಿತು. ಅಂಥ ದೃಶ್ಯಗಳು ಆಪಾದ ಮಸ್ತಕವೂ ತಲ್ಲಣಿಸುವಂತೆ ಮಾಡುವ ಪೆಟ್ಟುಗಳು. ಮೂರ್ಛೆ ಬಿದ್ದು ಎದ್ದವನಂತಾದ ಜಾನ್. ಅವನು ಎದ್ದು ಮನೆಯ ದಾರಿಯನ್ನು ಹಿಡಿದ. ಉದ್ದಕ್ಕೂ ಕಾಸೆಟ್ಟಳು ಅವನನ್ನು ಏನೇನೋ ಕೇಳುತ್ತಿದ್ದಳೆಂಬುದನ್ನು ಅವನು ಬಲ್ಲ. ಆದರೆ ಅವು ಯಾವುದಕ್ಕೂ ಅವನು ಉತ್ತರ ಹೇಳಲೇ ಇಲ್ಲ. ಅವನ ಮನ ತೀರ ಕುಗ್ಗಿತ್ತು. ರಾತ್ರಿ
ಹಾಸಿಗೆ ಮೇಲೆ ಮಲಗಲು ಹೋದಾಗ ಪಕ್ಕದ ಕೋಣೆಯಲ್ಲಿದ್ದ ಕಾಸೆಟ್ಟಳು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದುದು ಜಾನನ ಕಿವಿಗೆ ಬಿತ್ತು. ಅಂಥವನೊಬ್ಬ ನನ್ನ ದಾರಿಯಲ್ಲಿ ಎದುರು ಸಿಕ್ಕಿದರೆ ಭಗವಂತ, ನೋಡುತ್ತಿರುವಾಗಲೇ ನನ್ನ ಪ್ರಾಣ ಹಾರಿ ಹೋಗುತ್ತದೆ ಖಂಡಿತ.